ಲ್ಯಾಂಡ್ ಪ್ರಿಪ್ರೇಷನ್ ಪ್ರಾಪರ್ ಆಗಿ ಮಾಡಬೇಕು. ಇದು ಗಡ್ಡೆ ಬೆಳೆ ಆಗಿರೋದ್ರಿಂದ ಸಿಂಗಲ್ ನೇಗ್ಲು ಚಿಸಲ್ ಫ್ಲೋ ಅಂತ ಬರುತ್ತೆ, ಅದರಲ್ಲಿ ಹಾಕಬೇಕು. ದೆನ್ ಡಿಸ್ಕು ಬೇಕು, ದೆನ್ ಕಲ್ಟಿವೇಟರ್ ಹಾಕಿ ಚೆನ್ನಾಗಿ ಲ್ಯಾಂಡ್ ಪ್ರಿಪೇರ್ ಮಾಡ್ಕೋಬೇಕು. ಲ್ಯಾಂಡ್ ಕೊನೆ ಲಾಸ್ಟ್ ಏನು ಕಲ್ಟಿವೇಶನ್ ಮಾಡ್ತಿರಲ್ಲ, ಕಲ್ಟಿವೇಟರ್ ಆಗ್ತಿರಲ್ಲ, ಅವಾಗಲೇ ನೀವು ಬೇಸಲ್ ಡೋಸ್ ಏನೇನು ಇದೆಯಲ್ಲ, ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಸಿಂಗಲ್ ಸೂಪರ್ ಫಾಸ್ಫೇಟು ಅಥವಾ ಜೀವಾಣು ಗೊಬ್ಬರಗಳು, ಅವೆಲ್ಲ ಲಾಸ್ಟ್ ಕೊನೆ ಸರಿ ಉಳುಮೆ ಮಾಡ್ಬೇಕಾದ್ರೆ ಹಾಕಿ ನೀವು ಬೆಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಮಡಿಗಳು ಕೆಲವರು ಮೂರ್ ಸಾಲ ಹಾಕ್ತಿದ್ರು, ಅದು ಬೇಡ ಅಂತ ಹೇಳಿದ್ವಿ. ಈಗೆಲ್ಲ ಆಲ್ಮೋಸ್ಟ್ 2 ಸಾಲಿಗೆ ಬಂದಿದ್ದಾರೆ ಒಂದು ಮಡಿ ಬೆಡ್ ಮೇಲೆ. ಸೊ ಆಮೇಲೆ ಬೆಡ್ ಲೆಂತ್ ಕೂಡ ತುಂಬಾ ಜಾಸ್ತಿ ಇರಬಾರ್ದು. 18ರಿಂದ 20 ಅಡಿ ಏನಿದೆಯಲ್ಲ ಅದು ಸ್ಟ್ಯಾಂಡರ್ಡ್ ಸರಿ ಇದೆ. ಇನ್ನೂ ಕಡಿಮೆ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು, ಅಂದ್ರೆ ನಮಗೆ ಡಿಸೀಸ್ ಜಾಸ್ತಿ ಸ್ಪ್ರೆಡ್ ಆಗಲ್ಲ ಅಂತ, ಮತ್ತೆ ಡ್ರೈನೇಜ್ ಚೆನ್ನಾಗಿರುತ್ತೆ. ಇನ್ನ ಬಿತ್ತನೆ ಶುಂಠಿಗೆ ಬಂದ್ರೆ ಸ್ವಲ್ಪ ಆಯ್ಕೆನಲ್ಲಿ ಬಹಳ ಮುಂಜಾಗ್ರತೆ ವಹಿಸ್ಬೇಕು. ನಿಮ್ದೇ ಬಿತ್ತನೆ ಶುಂಠಿ ಇದ್ರೆ ಒಳ್ಳೇದು, ನೀವು ಯಾವ್ದು ಬೇಕಾದ್ ಸೆಲೆಕ್ಟ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ಕೊಳೆ ರೋಗ ಬಿದ್ದಿರಬಾರ್ದು. ಕೆಂಪು ಕೊಳೆ ಇರಲಿ, ಬಾಡುಗೊಳೆ ಇರಲಿ, ಅಥವಾ ಬೆಲ್ಲದ ರೋಗ ಇರಲಿ, ಯಾವುದೂ ಇರಬಾರ್ದು. ನೀವು ತರ ಅಂತ ಜಾಗನ 2 ತಿಂಗಳಿಗೆ ಒಂದ್ಸರಿನಾರ ನೋಡ್ಬೇಕು, ಒಂದನೇದು. ಎರಡನೇದು, ಅದಕ್ಕೆ ಮಿನಿಮಮ್ 10 ತಿಂಗಳು ಏಜ್ ಆಗಿರ್ಬೇಕು, ಅದರಷ್ಟು ಕತೆ ಬಿದ್ದೋಗಿರ್ಬೇಕು ಶುಂಠಿ. ಮತ್ತೆ ಮೂರನೇದು, ಬೀಜನ ಪರೀಕ್ಷೆ ಮಾಡಿಸ್ಬೇಕು ನಮಗೆ ಕಳಿಸಿ. ಅದರಲ್ಲಿ ರೋಗಾಣುಗಳು, ಈ ಪಿಥಿಯಂ ಫಿಸೇರಿಯಂ ಅಂತ ಏನ್ ಹೇಳಿದ್ನಲ್ಲ, ವಿಧಿಯೇ ಇಲ್ಲ ಅಂತ ಮುಂಚೆನೆ ಪರೀಕ್ಷೆ ಮಾಡಿಸ್ಬೋದು. ಆಮೇಲೆ ನೀವೇನ್ ಬಿತ್ತನೆ ಮುರಿತಿರಲ್ಲ ಶುಂಠಿ, ಜಾಸ್ತಿ ಇದ್ದಷ್ಟು ಒಳ್ಳೇದು. ರೈತರು ಕೆಲವರೆಲ್ಲ 100 ಗ್ರಾಮ್ ಹಾಕೋರ್ನು ನೋಡಿದೀನಿ ನಾನು. ಸೊ 20ರಿಂದ 25 ಮೂಟೆ ಅಂದ್ರೆ 25 ಮೂಟೆ ಅಂದ್ರೆ 1.5 ಟನ್, 1.25 ರಿಂದ 1.5 ಟನ್ ಸ್ಟ್ಯಾಂಡರ್ಡ್ ನಮ್ ಕಡೆಗೆ. ಸೊ ಇನ್ನ ಬೀದರ್ ಕಡೆ ಸ್ವಲ್ಪ ಕಡಿಮೆನೆ ಮಾಡ್ತಾರೆ ಅವರು, ಒಂದು ಟನ್ ಮಾಡ್ತಾರೆ, 10 ಕ್ವಿಂಟಲ್ ಮಾಡ್ತಾರೆ. ಸೊ ನೀವು ಜಾಸ್ತಿ ದಪ್ಪ ಮುರಿದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ, ಸಣ್ಣಕ್ಕೆ ಮುರಿದ್ರೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ನೀವು ನ್ಯೂಟ್ರಿಯೆಂಟ್ ಚೆನ್ನಾಗಿ ಮಾಡ್ತೀವಿ ಅಂದ್ರೆ ಒಂದು 40-50 ಗ್ರಾಮ್ ಹಾಕೊಂಡ್ರು ಸಾಕು. ಇನ್ನು ಬೀಜೋಪಚಾರ ನಾವು ಹೇಳ್ತಾನೆ ಇದೀವಿ ಪ್ರಾಪರ್ ಆಗಿ. ಸುಮಾರು ಆಯ್ಕೆಗಳಿದೆ ನಮಗೆ. ಈ ಸರಿ ನಾವೇನು ಕಂಡ್ಕೊಂಡ್ವಿ, ಹೋದ್ ಸರಿ ಅದ್ರ ಹಿಂದಿನ ಸರಿ ಎಲ್ಲ ಪ್ರಯೋಗ ಮಾಡಿದ ಆಧಾರದ ಮೇಲೆ, ಸೊ ಈಗೇನ್ ಸ್ಪ್ರಿಂಟು ಸಾಫ್ ಏನ್ ಬರ್ತಿತ್ತಲ್ಲ, ಕಾರ್ಬನ್ ಡೈಸಿಮ್ ಮ್ಯಾಂಕೋಸೆಪ್, ಅದೊಂದು ಕಂಪಲ್ಸರಿ ಹಾಕ್ಬೇಕು. ಯಾಕೆಂದ್ರೆ ಕಾರ್ಬನ್ ಡೈಸಿಮ್ ನಮಗೆ ಈ ಬೆಲ್ಲದ ಕೊಳೆಗಾಗುತ್ತೆ, ಮ್ಯಾಂಕೋಸೆಬ್ ನಮಗೆ ಪಿಥಿಯಂ ಏನ್ ಕೆಂಪು ಕೊಳೆ ಇದೆಯಲ್ಲ ಅದಕ್ಕಾಗುತ್ತೆ. ಸೊ ಆದ್ರೆ ಇಲ್ಲಿ ನಮಗೆ ಇನ್ನೊಂದು ಬ್ಯಾಕ್ಟೀರಿಯಾನು ಬರುತ್ತೆ, ದುಂಡಾಣು ರೋಗನು ಬರುತ್ತೆ, ರಾಲ್ಸ್ಟೋನಿಯಾ ಅಂತ. ಹಂಗಾಗಿ ನಾವು ಸ್ಟೆಪ್ಟ್ರೋಸೈಕ್ಲಿನ್ 1 ಗ್ರಾಮ್ ಹೇಳಿದೀವಿ, ಅಥವಾ ಅದ್ರ ಬದಲಿಗೆ ನೀವು ಗ್ರೋನೋಪಾಲ್ ಅಂತ ಬರುತ್ತೆ, ಅದನ್ನು ಕೂಡ 1 ಗ್ರಾಮ್ ಹಾಕೋಬಹುದು. ಇನ್ ಅಡಿಷನ್ ಟು ದಿಸ್ ಸಾಫು, ಸ್ಪ್ರಿಂಟ್, ಸ್ಟೆಪ್ಟ್ರೋಸೈಕ್ಲಿನ್ ಜೊತೆಗೆ ನಾವ್ ಇನ್ನೊಂದು ಯಾವ್ದು ಹೇಳ್ತಾ ಇದೀವಿ ಸರಿ ಅಂದ್ರೆ ಮೆಟಲಾಕ್ಸಿಲ್ ಹೇಳ್ತಾ ಇದೀವಿ. ಮೆಟಲಾಕ್ಸಿಲ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಮೆಟಲಾಕ್ಸಿಲ್ ನಮಗೆ ಕೆಂಪು ಕೊಳೆಗೆ ಸಿಸ್ಟಮಿಕ್ ಫಂಗಿಸೈಡ್ ಚೆನ್ನಾಗಿ ಕೆಲಸ ಮಾಡೋದು. ಹಂಗಾಗಿ ಸೀಡ್ ಟ್ರೀಟ್ಮೆಂಟ್ ಅಲ್ಲಿ ಮೆಟಲಾಕ್ಸಿಲ್ ಇರ್ಲಿ ಅನ್ನೋದನ್ನ ಈ ಸರಿ ಹೇಳ್ಬಿಟ್ಟು ಸಾಕಷ್ಟು ಜನಕ್ಕೆ ನಾವೇ ಕಿಟ್ಗಳನ್ನ ಮಾಡಿ ಕೊಟ್ಟಿದ್ದೀವಿ. ಮತ್ತೆ ಒಂದು ಕೀಟನಾಶಕ, ನೀವು ಕ್ವಿನಾಲ್ಫಾಸರ ಹಾಕೋಬಹುದು, ಕ್ಲೋರೋಪೈರಿಪಾಸರ ಹಾಕೋಬಹುದು. ಸೊ ಒಂದು 2 ml per ಲೀಟರ್ ಹಂಗೆ ಹಾಕೊಂಡು ಒಂದು ಏನಪ್ಪಾ ಅಂದ್ರೆ ಒಂದು 40ರಿಂದ 45 ನಿಮಿಷ ಅಥವಾ 1 ಗಂಟೆವರೆಗೂ ಅದ್ಬೇಕು. ಮತ್ತೆ ಒಂದ್ಸರಿ ಮಾಡಿರೋ ದ್ರಾವಣದಲ್ಲಿ ನೀವು 5 ಚೀಲ ಎದ್ಬಹುದು ಅದರಲ್ಲಿ, ಅಂದ್ರೆ 5 ಟೈಮ್ಸ್ ಅದನ್ನ ರಿಯೂಸ್ ಮಾಡ್ಬೋದು ಪದೇ ಪದೇ. ಆಮೇಲೆ ಅದು ತನ್ನ ಸತ್ವನ ಕಳ್ಕೊಳ್ಳುತ್ತೆ. ಪ್ರಾಪರ್ ಆಗಿ ಸೀಡ್ ಟ್ರೀಟ್ಮೆಂಟ್ ಮಾಡಿ ನೀವು ಇಲ್ಲಿ ಸೀಡ್ ಟ್ರೀಟ್ಮೆಂಟ್ ನೀವು ಬೀಜ ಕಿತ್ತ ತಕ್ಷಣ ಮಾಡ್ಬೇಕು, ಮತ್ತೆ ನಾಟಿ ಮಾಡೋಕ್ಕಿಂತ ಮುಂಚೆ ಮಾಡ್ಬೇಕು, 2 ಸರಿನೂ ಮಾಡ್ಬೇಕಂತಿದೆ. ಅದಕ್ಕೆ ನಾವೇನ್ ಹೇಳಿದೀವಿ ಅಂದ್ರೆ, ಕಿತ್ತ ಮೇಲೆ ನೀವು ರೆಗ್ಯುಲರ್ ಸೀಡ್ ಟ್ರೀಟ್ಮೆಂಟ್ ಮಾಡಿ ಸ್ಟೋರ್ ಮಾಡ್ಬಿಡಿ. ಮೊಳಕೆ ಕಾಣಿಸುವಾಗ ಅದು ನಾಟಿಗೆ ರೆಡಿ ಇದೆ ಅಂತ ಆಗುತ್ತೆ. ಆ ಟೈಮಲ್ಲಿ ನಾವು ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಾಸ್ ಅಲ್ಲಿ ಒಳ್ಳೆ ಕ್ವಾಲಿಟಿದು ತಗೊಂಡು ಒಂದು 10 ಗ್ರಾಮ್ per ಲೀಟರ್ ಹಂಗೆ ಹಾಕೊಂಡು ಅದನ್ನು 1 ಗಂಟೆ ನೆನೆಸ್ಬಿಟ್ಟು ನಾಟಿ ಮಾಡೋ ಟೈಮಲ್ಲಿ ಈ ಟ್ರೀಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಾಗುತ್ತೆ ಅಂತ. ಕೆಲವರು ಬೋರ್ಡೋ ಮಿಕ್ಸ್ಚರ್ನು ಯೂಸ್ ಮಾಡಿದರೆ ಅದು ಮಾಡ್ಬೋದು, ಕಾಂಟ್ಯಾಕ್ಟ್ ಫಂಗಿಸೈಡ್ ತರ ಕೆಲಸ ಮಾಡುತ್ತೆ.